ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಒಂದು ಟೇಸ್ಟಿಯಾಗಿರುವ ರೆಸಿಪಿನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಬೆಟ್ಟದ ನೆಲ್ಲಿಕಾಯಿನ ಕೊಟ್ಟರೆ ತಿನ್ನಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಉಗ್ರಗ್ರಾಗಿರುತ್ತಲ್ವ, ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಟ್ರೆ ತಿನ್ನಲ್ಲ, ಹಾಗೆ ನೆಲ್ಲಿಕಾಯಿ ಕೊಟ್ಟರೆ ತಿನ್ನಲ್ಲ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಕ್ಕಳು ತಿಂತಾರೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ನೆಲ್ಲಿಕಾಯಿ ಪೀಸಸ್ನು ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೊಳ್ತೀನಿ. ಸೊ ಸಣ್ಣ ಸಣ್ಣ ಪೀಸು ಕೈಗೆ ಸಿಗ್ದಂಗೆ ತರಿಯಾಗಿ ರುಬ್ಕೋಬೇಕು. ರುಬ್ಬೇಕಾದ್ರೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ನೀರು ಹಾಕ್ತಾನೆ. ಹಾಗೆ 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ನಾನು 12 ನೆಲ್ಲಿಕಾಯಿನ ತೊಗೊಂಡಿದ್ದೆ, ಅದ್ರ ಕ್ವಾಂಟಿಟಿಯಾಗಿ 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಜಾಸ್ತಿ ತೊಗೊಂಡ್ರೆ ಶುಂಠಿನ ಜಾಸ್ತಿ ತೊಗೋಬೇಕಾಗುತ್ತೆ. ತುಂಬ ಜಾಸ್ತಿ ತೊಗೊಂಡ್ರೆ ಶುಂಠಿ ಫ್ಲೇವರೇ ಬರ್ತಾ ಇರುತ್ತೆ. ಸೊ ಹಾಗಾಗಿ 1 ಇಂಚಷ್ಟು ಸಾಕು. ಹಾಗೆ ಅದನ್ನು ನೀಟಾಗಿ ಜಜ್ಕೊಂಡಿದ್ದೀನಿ. ಸೊ ಜಜ್ಕೊಂಡು ಹಾಗೆ ನೆಲ್ಲಿಕಾಯಿ ಲಡ್ಡು ಮಾಡಬೇಕಾದ್ರೆ ಯಾವುದೇ ರೀತಿ ಆಯಿಲ್ನ ಯೂಸ್ ಮಾಡೋ ಹಾಗಿಲ್ಲ, ತುಪ್ಪದಲ್ಲೇ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ 3 ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪದೊಳಗಡೆ ರುಬ್ಬಿಟ್ಕೊಂಡಿರುವಂಥ ನೆಲ್ಲಿಕಾಯಿ ಪೇಸ್ಟ್ ಏನಿದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಈ ತುಪ್ಪದಲ್ಲಿ ನೆಲ್ಲಿಕಾಯಿನ ಏನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಗೆ ಫ್ರೈ ಮಾಡ್ತೀನಿ. ಸೊ ನೀರಿನ ಅಂಶ ಏನಿದೆ ಅದರಲ್ಲಿ ಅದೆಲ್ಲ ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳಿಗೆ ಏನಾದರೂ ಪೌಷ್ಟಿಕಾಂಶ ಇರುವಂಥದ್ದನ್ನ ತಿನ್ನಕ್ಕೆ ಕೊಟ್ಟರೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ಹಿಮೋಗ್ಲೋಬಿನ್ ಹೆಚ್ಚಳಕ್ಕಾಗಿ ಈ ಲಡ್ಡುನ ಮಾಡ್ತಾ ಅಂಥದ್ದು ನಾನು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ಪಲ್ಲಿ ನಾನು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಶುಗರ್ನ ಆ್ಯಡ್ ಮಾಡಿಲ್ಲ ನಾನು ಇದರಲ್ಲಿ. ಶುಗರ್ನ ಕಮ್ಮಿ ಮಾಡೋದು ತುಂಬಾ ಒಳ್ಳೆಯದು. ಆದಷ್ಟು ಟೀ ಕಾಫಿಗಾಗಲಿ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಾನು ಜಜ್ಜಿಟ್ಕೊಂಡಿರೋ ಶುಂಠಿ ತೊಗೊಂಡಿದ್ದೀನಿ. ಸೊ 1 ಸ್ಪೂನು ಮೆಣಸು ಹಾಗೆ 1 ಸ್ಪೂನು ಜೀರಿಗೆನ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಹುರಿದು ಸ್ವಲ್ಪ ಹೊತ್ತು ಬಿಸಿ ಎಲ್ಲ ಆರಲಿ ಅಂತ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಹಾಗೆ ಇದ್ರ ಜೊತೆಗೆ ಒಣಶುಂಠಿನೂ ಕೂಡ ಹಾಕ್ಬೋದು. ಸೊ ನನ್ನ ಹತ್ರ ಒಣಶುಂಠಿ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಹಸಿ ಶುಂಠಿನೇ ಜಜ್ಜಿ ಹಾಕಿದ್ದೀನಿ. ಹಾಗೆ ಮಕ್ಕಳು ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ದಾರೆ, ಸೊ ಅವ್ರನ್ನ ಸ್ವಲ್ಪ ಗಮನಿಸ್ಕೋಬೇಕು ಅವಾಗವಾಗ. ಹಾಗಾಗಿ ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ದಾರೆ ಅಂತ ನೋಡ್ತಿದ್ದೆ. ನನ್ನ ಮಗಳಿಗೆ ಸ್ಕೂಲಿಂದ ಅಸೈನ್ಮೆಂಟ್ ಕೊಟ್ಟಿದ್ರಂತೆ, ಸೊ ಅದರಲ್ಲಿ ಅವಳು ಬ್ಯುಸಿಯಾಗಿದ್ದ. ಹಾಗೆ ರಿತ್ವಿಕ್ ಸ್ವಲ್ಪ ನಾನು ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಬಂದೆ. ಅವನು ಮ್ಯಾಥ್ಸ್ ಮಾಡ್ತಾ ಇದ್ದ. ಅಡಿಷನ್ ಕೊಟ್ಟಿದ್ರು, ಹಾಗೆ ಡಿವಿಷನ್ ಎಲ್ಲ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದ. ಸೊ ಅಡಿಷನ್ ಎಲ್ಲ ಯಾವ ಥರ ಮಾಡಿದೀಯಾ ಅಂತ ನೋಡ್ತಾ ಇದ್ದೆ, ಸರಿಯಾಗಿ ಮಾಡಿದೀಯಾ ಇಲ್ವಾ ಅಂತ. ಅವಳು ಕೂಡ ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಮಾಡಿದ್ದೇನೆ ನೋಡಿ ಅಮ್ಮ ಅಂತ ತೋರಿಸ್ತಾ ಇದ್ಲು. ನಮ್ಮ ರಿತ್ವಿಕ್ದು ಏನು ಪ್ರಾಬ್ಲಮ್ಮು ಅಂದರೆ ಅಡಿಷನಲ್ಲಿ ಏನಾದರೂ ಕೌಂಟ್ ಮಾಡು ಅಂತ ಕೊಟ್ಟರೆ ಏನು ಮಾಡ್ತಾನೆ ಅಂದರೆ ಕೈ ಬೆರಳಿಂದ ಕಾಲು ಬೆರಳವರೆಗೂ ಲೆಕ್ಕ ಹಾಕೊಂಡು ಬರ್ತಾನೆ. ಸೊ ಅದನ್ನು ನೋಡಿದಾಗ ಒಂಥರ ನಗು ಬರ್ತಾ ಇರುತ್ತೆ ನನಗೆ. ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ನಾನು ಮಾಡಿಟ್ಟೋಗಿರೋ ರೆಸಿಪಿ ತಣ್ಣಗಾಗಿದೆಯಾ ಅಂತ ನೋಡಿದೆ. ಸೊ ತಣ್ಣಗಾಗಿತ್ತು, ಅದನ್ನು ಉಂಡೆ ಮಾಡಿ ಇಟ್ಟಿದ್ದೀನಿ. 1 ವೀಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. 1 ವೀಕಿಗೆ ಕೆಡ್ದಂಗೆ ಇರುತ್ತೆ. ತುಂಬಾ ಒಳ್ಳೆಯ ರೆಸಿಪಿ. ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಬೆಲ್ಲ ಎಲ್ಲ ಹಾಕಿ ಸ್ವೀಟಾಗಿ ಮಾಡಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಳ ಆಗುತ್ತೆ. ತುಂಬಾ ಒಳ್ಳೆಯ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಓಕೆ ಕೊಟ್ಟರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.